ಹಲೋ ಗೈಸ್, ಏನೂ ಇಲ್ಲ ರೀ, ಎಮ್ಮೆ ಬೆಣ್ಣೆ. ಹ್ಯಾಪಿ ಬರ್ತ್ಡೇ ದೊಡ್ಡಪ್ಪ ಅಂತ ಹಾಕ್ಬಿಟ್ಟಿದ್ದಾಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ದಿನ ಆದಾದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ವೀಕ್ ಮೇಲೇ ಆಯಿತು. ಲಾಸ್ಟ್ ಸಂಡೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವ್ಲಾಗ್ ಮಾಡಿದ್ದು. ಅದಾದಾದ್ಮೇಲೆ ವ್ಲಾಗೇ ಮಾಡಿಲ್ಲ. ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಸ್ಪೆಷಲ್ಲು ಅಂತ ಅಂದರೆ ಏನೂ ಇಲ್ಲ. ವ್ಲಾಗ್ ಹಿಂಗೆ ಸ್ಟಾಪ್ ಮಾಡ್ಕೊಂಡು ಇದ್ಬಿಟ್ರೆ ಹಾಗೆ ಸ್ಟಾಪ್ ಆಗಿ ಇದ್ಬಿಡ್ತೀನಿ, ನಾನು ಕಂಟಿನ್ಯೂ ಆಗಿಬಿಡ್ತೀನಿ. ಅದಕ್ಕೇನೆ ನೋಡೋಣ ಇವತ್ತು ಏನೇ ಆದ್ರೂ ನಾನು ಏನು ಮಾಡ್ತಿದ್ದೀನೋ ಅದನ್ನೇ ಬ್ಲಾಗ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಬಂಡಿ ಮಾಂಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು, ಆಲ್ಮೋಸ್ಟ್ 1 ತಿಂಗಳಾಗಿದೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ನಾಲ್ರಿ ಪರ್ಸ್ ತೊಗೊಬಿಡ್ತೀನಿ. ಸೊ ಗೈಸ್, ನಾನು ಮತ್ತು ನಮ್ಮ ಯಜಮಾನ್ರು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಪಾತಿನ ಹಸುಗೆ ಹಾಕ್ಬಿಟ್ಟು ಹೋಗೋಣ ಅಂತ. ಗೈಸ್, ನಮ್ಮ ಯಜಮಾನ್ರು ಹೆಲ್ಮೆಟೇ ಮರ್ತ್ಬಿಟ್ಟಿದ್ರು, ತೊಗೊಂಬರಕ್ಕೆ ಹೋಗಿದ್ದಾರೆ. ಬಟರ್ಫ್ಲೈ ಬದುಕಿದೆಯೋ ಇಲ್ವೋ ಗೊತ್ತಿಲ್ಲ. ಇದ್ದಳು ಚಪಾತಿ ಚೆನ್ನಾಗೇ ಆಗಿದೆ, ಗಟ್ಟಿಯಾಗಿದೆ ಅಷ್ಟೇ. ಇಳಿಸ್ರಿ, ಮುಲ ಅಂತ ಇದೆ ರೀ. ಅಲ್ಲಿ ನೆಲದ ಮೇಲಿತ್ತು, ಆಮೇಲೆ ಸತ್ತೋಗಿದೆ ಅಂತ ಯಾರು ಹೊರಿಸ್ಬಿಟ್ರೆ ಅಂತ ನೋಡ್ಬಿಟ್ಟು ಎತ್ತಾರೆ. ಡಿಕ್ಕಿನಲ್ಲಿದೆ, ಅಲ್ಲಿ ಹಾಕೋತೀನಿ. ಚಟ್ನಿ ಬನ್ನೆ. ಅಯ್ಯೋ ಬರ್ಲಾ ಆ ಕಡೆ. ನಮ್ಮ ಯಜಮಾನ್ರು ಫೇವ್ರೇಟ್ ಹಸು ಅಂತೆ. ಅದು ಇದ್ರದೇನಾ, ಅದು ಕರು. ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯಿತು. ಮನೆಯಲ್ಲಿ 1 ಅವರ್ ನಿದ್ದೆ ಮಾಡಿದೆ. ಅದಾದಮೇಲೆ ಈಗ ಭವಿಷ್ಯನ್ಗೆ ಹೋಗಿ ಊಟ ಕೊಟ್ಬಿಟ್ಟು ಬರಬೇಕು. ಊಟ ಏನು ಅಂತ ಅಂದರೆ, ಇವತ್ತು ಭವಿಷ್ಯಂದು ಅವಳಿಗೆ ಅನ್ನ ಸಾರು ಕಳಿಸ್ತೀನಿ ಅಂದಿದ್ದಕ್ಕೆ ಅನ್ನ ಸಾರು ಕಳಿಸೋಂಗಿದ್ರೆ ಕಳಿಸ್ಲೇಬೇಡ ಅಂದ್ಬಿಟ್ಲು. ಅದಕ್ಕೆ ಬನ್ನಿಗೆ ಹನಿ ಹಾಕ್ಬಿಟ್ಟು ಚೆನ್ನಾಗಿ ಬಟರ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಅದನ್ನು ತಿಂತಾಳೆ ಇಷ್ಟಪಟ್ಬಿಟ್ಟು. ಹಾಗೆ ಒಂದು ಸ್ವಲ್ಪ ಹಣ್ಣುಗಳು ಹಾಕಿದ್ದೀನಿ ಅಷ್ಟೇ ಗೈಸ್. ಆ್ಯಂಡ್ ನಮ್ಮ ಅದಕ್ಕೆ ಒಂಚೂರು ಮಸಾಲೆ ವಡೆ ಕೊಟ್ಟರು ಭವಿಷ್ಯಂಗೆ ಅಂತ. ಈಗ ಅದನ್ನು ತೊಗೊಂಡು ಹೋಗಿ ಒಳಗೆ ಕೊಟ್ಬಿಟ್ಟು ಬರಬೇಕು ಅಷ್ಟೇ ಗೈಸ್. ಓಕೆ, ಬಾಯ್.
ಭವಿಷ್ಯನ ಬಿಟ್ಟು ಬಂದಾಯಿತು. ಹಾಗೆ ಬ್ರೆಡ್ ಬನ್ನು ಮತ್ತು ಬಟರು ಹನಿ ಹಾಕ್ಬಿಟ್ಟು ಕೊಟ್ಟೆ. ನಾನು ಒಂದು ಮಾಡ್ಕೊತೀನಿ ಅಂತ. ಫಸ್ಟ್ ಬನ್ನ ಹಾಫ್ ಕಟ್ ಮಾಡ್ಕೊಳ್ಳಿ. ಇದು ಬಟರೇ ಗೈಸ್. ಓಕೆ, ಆ್ಯಕ್ಚುಲಿ ಗುಲ್ಕನ್ ಹಾಕ್ಕೊಂಡು ತಿನ್ನಬೇಕಾಗಿತ್ತು. ಗುಲ್ಕನ್ ಸಿಗಲಿಲ್ಲ ನನಗೆ, ಅದಕ್ಕೇನೆ ಜೇನುತುಪ್ಪ. ನಮ್ಮ ಯಜಮಾನ್ರಿಗೆ ಮಾಡಿಕೊಟ್ಟೆ, ಅವ್ರು ತಿಂದರು. ಚೆನ್ನಾಗಿದೆ ಅಂದರು. ಮಾಡ್ಕೊಡ್ತೀನಿ ತಾಳಿ. ಇದೇ ಮಾಡ್ಕೊಡ್ಲಾ? ಇವಾಗ ತಿಂತೀರಾ? ಊಟ ಅದೇ ಊಟ ಮಾಡಿಬಿಟ್ಟು ತಿಂತೀರಾ? ಇವಾಗ ತಿಂತೀರಾ? ಊಟ ಇವಾಗ ಕೊಟ್ಬಿಡ್ಚಾ? ತಗೊಳ್ಳಿ. ನೀನು ತಿನ್ಬಿಡು, ನಿಂದು ನಾನು ಕಿತ್ಕೊಳ್ತೀನಲ್ಲ. ಇಲ್ಲಿದೆ ಅಲ್ಲ, ಅದು ನಾನೇ ಮಾಡ್ಕೊಂಡು. ಇಲ್ಲ, ನಾನು ನೆಮ್ಮದಿಯಾಗೆ ನಿಮಗೆ ಕೊಟ್ಬಿಟ್ಟು ಆಮೇಲೆ ತಿಂತೀನಿ. ತಗೊಳ್ಳಿ. ನಾನೇನು ಎದೆ ಮೇಲೆ ಕೂತಿಲ್ಲ ನನಗೆ. ಇಲ್ಲ, ಕೇಳ್ಬಿಟ್ಟಿದ್ದೀರಲ್ಲ ಇವಾಗ ಎದೆ ಕೂತ್ಕೊಂಡು. ಏನು ಊಟ ಏನಿದೆ ಚಿತ್ರ? ಅನ್ನ ಮತ್ತೆ ನೀವು ಕೇಳಿದ್ರಲ್ಲ ಸೌತೆಕಾಯಿ ಮೊಸರನ್ನ ಮಾಡಿಕೊಡು ಅಂತ. ಇದು ತಗೊಳ್ಳಿ, ಇದು ಮಾಡ್ಕೋತೀನಿ ನಾನೀಗ. ತಗೊಳ್ಳಿ, ಆಯಿತು ತಗೊಳ್ರಿ. ಐಸ್ ಹಿಂಗೆ ಮಾಡಿಬಿಟ್ಟು ಇಲ್ಲಿ ಬಟರ್, ಇಲ್ಲಿ ಜೇನುತುಪ್ಪ ಎರಡನ್ನೂ ಇವಾಗ ತಿಂದ್ಬಿಟ್ಟು ನಮ್ಮ ಯಜಮಾನ್ರು ತಿರ್ಗಾ ಹೇಳ್ತಾರೆ. ಅವ್ರು ಬೆಳಗ್ಗೆ ಆಲ್ರೆಡಿ ತಿಂದಿದ್ದಾರೆ. ತಗೊಳ್ರಿ. ತುಂಬ ತಂಪಾಗಲ್ಲ, ತುಂಬ ಕೊಬ್ಬಾಗತ್ತೆ. ತಂಪಾಗೋದಕ್ಕೆ ಗುಲ್ಕನ್ನು ಹಾಕಿರ್ಬೇಕಲ್ವ, ಸ್ವಲ್ಪ ತಂಪಾಗತ್ತೆ. ಇದು ಎಮ್ಮೆ ಬಟರ್, ಹಸು ಬಟರ್ ಅಲ್ಲ ಇದು. ಅಲ್ವೇನ್ರಿ? ಎಮ್ಮೆ ಬೆಣ್ಣೆ. ವೈಟ್ ಕಲರ್ ಇದ್ದರೆ ಎಮ್ಮೆ ಬೆಣ್ಣೆ ಅಂತ, ಯೆಲ್ಲೋ ಕಲರ್ ಇದ್ದರೆ ಹಸುದು ಬೆಣ್ಣೆ ಅಂತ. ಸೊ ಇದು ತಂದಿರೋ ಬೆಣ್ಣೆ ವೈಟ್ ಇದೆ. ನಮ್ಮ ಮನೆಯಲ್ಲಿ ಜೇನುತುಪ್ಪ ಜಾಸ್ತಿ ಉಪಯೋಗಿಸೋದು ಅಂದರೆ ನಾನೇ ಗೈಸ್. ಮೊದಲು ಇಷ್ಟನೇ ಪಡ್ತಾ ಇರಲಿಲ್ಲ, ಆಮೇಲೆ ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೇ ಗೈಸ್ ಹಾಕಿರೋದು. ಜಾಸ್ತಿ ಸ್ವೀಟ್ ಹಾಕೋಬಾರ್ದು, ಆದರೆ ಬೆಣ್ಣೆ ಮಾತ್ರ ಜಾಸ್ತಿ ಹಾಕೋಬೇಕು. ಜಾಸ್ತಿ ಹಾಕೊಳ್ಳಿ ಗೈಸ್ ಬಟರ್ನ. ಈಗ ಎರಡನ್ನು ಅಂತ ಅಂಟಿಸ್ಬಿಟ್ಟು ಸ್ವೀಟ್ ಮೈಲ್ಡ್ ಆಗಿದ್ರೆ ಸಕ್ಕತ್ತಾಗಿರುತ್ತೆ. ತಿಂದ್ಬಿಟ್ರೆ ಅಷ್ಟು ಬೇಗ ಬ್ರೆಡ್ ಚೆನ್ನಾಗಿದೆ, ಬನ್ ಚೆನ್ನಾಗಿದೆ, ಬನ್ನು ಚೆನ್ನಾಗಿದೆ. ವೈಟ್ ಬೆಣ್ಣೆ ಅವಶ್ಯ ಗೈಸ್. ಆಮೇಲೆ ಸಿಗ್ತೀನಿ ಗೈಸ್. ಭವಿಷ್ಯನ ಕರ್ಕೊಂಬಂದೆ ಕಾಲೇಜಿಂದ. ಇವತ್ತು ಅವ್ರ ದೊಡ್ಡಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವಳು ನೋಡಿಲ್ಲ ಸರಿಯಾಗೆ. ಹ್ಯಾಪಿ ಬರ್ತಡೇ ದೊಡ್ಡಪ್ಪ ಅಂತ ಹಾಕ್ಬಿಟ್ಟಿದ್ದಾಳೆ. ಸದ್ಯ ನಾನು ಹಾಕಿದ ತಕ್ಷಣ ನೋಡಿದ ತಕ್ಷಣ ದೊಡ್ಡಪ್ಪನ ಬರ್ತಡೇ ಅಲ್ಲ, ಆ್ಯನಿವರ್ಸರಿ ದೊಡ್ಡಮ್ಮಂದು ಅಂದಿದ್ದಕ್ಕೆ ತಕ್ಷಣ ಎಡಿಟ್ ಮಾಡಿಬಿಟ್ಟು ಹಾಕಿದ್ಲು ಇವಳು. ಇಲ್ಲದೆ ಹೋಗಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಭವಿಷ್ಯ? ಎಲ್ಲರೂ ಮೆಸೇಜ್ ಹಾಕೋರು, ಭವಿಷ್ಯ ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ.
ಹೋಗ್ಲಿ ಇವತ್ತು ಬನ್ನು ಮತ್ತು ಬಟರು ಮತ್ತು ಅದು ಚೆನ್ನಾಗಿತ್ತಾ? ಇದೆಯಾ ಇನ್ನ? ಅಯ್ಯೋ ಹೌದಾ, ಅಪ್ಪ ಹೇಳ್ತು ಬಂದು ತಗೊಬರ್ತೀನಿ ಅವಳಿಗೆ ಬೇಕಂದ್ರೆ ಹೇಳು ಅಂತ. ರಬ್ಬರ್ ಬ್ಯಾಂಡ್ ಕೊಡಿ ಇವಾಗ ಸಾಕು. ಅಷ್ಟೇ ಗಾಯ್ಸ್, ಇವತ್ತೊಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಚಿಕ್ಕ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಡೋದು ನಮ್ಮ ಭವಿಷ್ಯ ನಗಿಸಿದ್ರೆ ನನಗೆ ಅಷ್ಟು ಜೋರು ನಗಿಸ್ತಾಳೆ ನನ್ನನ್ನು. ಓಕೆ ಗೈಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದಾಗಿರುವಂಥ ವ್ಲಾಗು ಇದು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ 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 ಗೈಸ್.